ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 20 ದಿನ ಆಗಿದೆ. 20 ದಿನದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ದೇಶದಲ್ಲಿ ಯಾವುದಾನ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಡೀತಾ ಇರ್ತಕ್ಕಂಥ ಒಂದು ಸರ್ಕಾರ. ನುಡಿದಂತೆ ನಡೆಯೋದು ನಮಗೇನು ಹೊಸದೇನಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 2013ರಲ್ಲಿ ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿತ್ತು. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. 5 ವರ್ಷದ ಅವಧಿನಲ್ಲಿ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ನಮ್ಮದು. ಅದಕ್ಕೆ ನಾನು ಹೇಳಿದ್ದು ನುಡಿದಂತೆ ನಡೆಯುವ ಪಕ್ಷ, ನುಡಿದಂತೆ ನಡೆಯುವ ಸರ್ಕಾರ ಅಂತ. ಆಮೇಲೆ 2018ರಲ್ಲಿ ನಾವು ಚುನಾವಣೆಗೆ ನಿಂತ್ವಿ, ಸೋತ್ವಿ, ಅದು ಬೇರೆ ಪ್ರಶ್ನೆ. ಆದರೆ ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಇವತ್ತು ಹಲವಾರು ವಿಚಾರಗಳಲ್ಲಿ ಟೀಕೆ ಮಾಡ್ತಾರೆ. ಅವರು 600 ಆಶ್ವಾಸನೆ ಕೊಟ್ಟರು. 19ರಲ್ಲಿ ಅಧಿಕಾರಕ್ಕೆ ಬಂದರು. 4 ವರ್ಷ ಅಧಿಕಾರ ಮಾಡಿದ್ರು. 4 ವರ್ಷದಲ್ಲಿ 600 ಆಶ್ವಾಸನೆಯಲ್ಲಿ ಅವ್ರು ಈಡೇರಿಸಿದ್ದು ಕೇವಲ 60, ಕೇವಲ 60, ಅಂದರೆ 10% ಆಶ್ವಾಸನೆಗಳನ್ನು ಅವರು ಈಡೇರಿಸಿದ್ರು. ನಮಗೂ ಬಿಜೆಪಿ ಪಕ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ. ನಾವು ಯಾವತ್ತೂ ಕೂಡ ಏನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ ಅಂತ ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಧ್ಯೇಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 5 ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ಕೊಟ್ಟಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಮಾತಾಡ್ತಾರೆ. ನಾನೇನು ಹೆಚ್ಚಿಗೇನು ಹೇಳಿದೆ. ಇವತ್ತು ನಮ್ಮ ಒಂದು ಇಲಾಖೆಯ ಒಂದು ಈ ಕಾರ್ಯಕ್ರಮ ಶಕ್ತಿ ಯೋಜನೆ ಇವತ್ತಿಂದ ಮಧ್ಯಾಹ್ನ 1 ಗಂಟೆ ಮೇಲೆ ಮಹಿಳೆಯರು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇದು ರಾಹುಲ್ ಗಾಂಧಿಯವರು ಮಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ಘೋಷಣೆ ಮಾಡಿದ್ರು. ಅದೇ ಪ್ರಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಅದನ್ನು ಚಾಲ್ತಿಗೆ ತರ್ತಾ ಇದ್ವಿ ನಾವು. ಮತ್ತು ಸುಮಾರು 6.5 ಕೋಟಿ ಜನರಲ್ಲಿ 50% ಮಹಿಳೆಯರಿದ್ದಾರೆ. ಎಲ್ಲ ಮಹಿಳೆಯರು ಕೂಡ ಇದನ್ನು ಸದುಪಯೋಗ ಮಾಡ್ಕೋಬಹುದು. ಇದಕ್ಕೆ BPL, APL ಯಾವ ವಿಧವಾದ ಆಕ್ಷೇಪಣೆಗಳು ಇದರಲ್ಲಿ ಇರೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಬಸ್ಸುಗಳಲ್ಲಿ 90%ಕ್ಕಿಂತಲೂ ಹೆಚ್ಚು ಬಸ್ಸುಗಳಲ್ಲಿ, ಎಕ್ಸ್ಪ್ರೆಸ್ ಬಸ್ಸುಗಳವರು ಕೂಡ ಎಲ್ಲ ಮಹಿಳೆಯರು ರಾಜ್ಯದ ಯಾವುದೇ ಮೂಲೆಗೆ ಬೇಕಾದರೂ ಅವರು ಹೋಗೋದಕ್ಕೆ ಸ್ವತಂತ್ರರಿದ್ದಾರೆ. ಮತ್ತು ಹೆಣ್ಮಕ್ಳಿಗೂ ಕೂಡ ಪಾಸು ಮೊದಲು ಕೊಡ್ತಾ ಇದ್ವಿ, ಈಗ ಅವ್ರಿಗೂ ಕೂಡ ಉಚಿತ ಆಗುತ್ತೆ. ಮತ್ತು ಈ ಕಾರ್ಯಕ್ರಮ ಈಗ ತಕ್ಷಣಕ್ಕೆ ನಾವು ಸ್ಮಾರ್ಟ್ ಕಾರ್ಡು ಕೊಡ್ತೀವಿ. 3 ತಿಂಗಳು ಸಮಯ ಕೊಟ್ಟಿದ್ದೀವಿ. ಆ 3 ತಿಂಗಳು ಸ್ಮಾರ್ಟ್ ಕಾರ್ಡ್ ಬರೋವರೆಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಯಾವುದನ್ನು ಐಡೆಂಟಿಫಿಕೇಷನ್ ಕಾರ್ಡು, ಕರ್ನಾಟಕ ರಾಜ್ಯವರು ಅನ್ನೋದಕ್ಕೆ, ಅದು ವೋಟರ್ ಲಿಸ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವುದಾದ್ರೂ ಒಂದನ್ನು ತೋರಿಸಿದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಮತ್ತು ಸ್ಮಾರ್ಟ್ ಕಾರ್ಡು 3 ತಿಂಗಳಲ್ಲಿ ನಾವು ಮಾಡ್ತೀವಿ. ಆ ಸ್ಮಾರ್ಟ್ ಕಾರ್ಡ್ಗೂ ಕೂಡ 10 ಪೈಸೆ ಕೂಡ ಯಾರು ಕೂಡ ಕೊಡೋ ಹಾಗಿಲ್ಲ. ಅದೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ RTCಗಳೇ ಅದಕ್ಕೆ ಎಷ್ಟು ಹಣ ಆಗುತ್ತೆ ಅಷ್ಟು ಹಣ ಸ್ಮಾರ್ಟ್ ಕಾರ್ಡ್ ಕೊಡುವಂಥದ್ದನ್ನು ಭರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈಗ ಈ ಕಾರ್ಯಕ್ರಮ ಈಗ ಸಂದೇಶ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಬಸ್ಸಲ್ಲಿ ನಾವೆಲ್ಲ ಕೂಡ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಲ್ಲಿ, ಕೆಂಪೇಗೌಡ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ KSRTC ಮತ್ತು BMTC ಎರಡೂ ಬಸ್ಗಳಿರುತ್ತೆ. ಅಲ್ಲಿಂದ ಹೆಣ್ಮಕ್ಳು ಪ್ರಯಾಣ ಮಾಡ್ತಾರೆ. ಅವ್ರಿಗಲ್ಲಿ ಟಿಕೆಟ್ ಕೊಡೋದ್ರ ಮುಖಾಂತರ, ಮತ್ತು ಅದೇ ರೀತಿ ಅಲ್ಲಿ ಅವರಿಗೆ ಸಿಹಿ ಹಂಚೋದ್ರ ಮುಖಾಂತರ, ಮತ್ತು ಹೆಣ್ಮಕ್ಳಿಗೆ ಹೂ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳು ಪ್ರೋಟೋಕಾಲ್ ಪ್ರಕಾರ ಅಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆಸಿ, ಸಾರ್ವಜನಿಕರ ಸಹಕಾರದಿಂದ ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದನ್ನು ಜನ ಈ ಒಂದು ಕಾರ್ಯಕ್ರಮವನ್ನು
ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ಈ ಕಾರ್ಯಕ್ರಮ ಎಷ್ಟು ದಿವಸ ಇರುತ್ತೆ, ಒಂದೇ ವರ್ಷ ನಡೆಸೋದು ಅಂತೆಲ್ಲ ಈ BJPಯವರು ಮತ್ತು ಬೇರೆ ಕೆಲವು ಪಕ್ಷದವರು ಟೀಕೆ ಮಾಡ್ತಾರೆ. ನಾನು ಟೀಕೆ ಮಾಡುವಂಥವ್ರಿಗೆ ಏನು ಉತ್ತರ ಕೊಡ್ತೀನಿ ಅಂದರೆ, ಈ ಕಾರ್ಯಕ್ರಮ 5 ವರ್ಷ ಪೂರ್ತಿಯಾಗಿ ಇರುತ್ತೆ. ಇನ್ನು 5 ವರ್ಷಕ್ಕೆ ಚುನಾವಣೆ ಆಗುತ್ತೆ, ಆಗ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಂದರೆ 10 ವರ್ಷ ಈ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಯಾವುದೇ ಯಾರೂ ಕೂಡ ಅನುಮಾನ ಪಡುವಂಥದ್ದೇನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಹೆಚ್ಚೇನು ಮಾತಾಡಿದೆ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಬಂದಿದ್ದಾರೆ. ಇನ್ನೊಮ್ಮೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ, ಮುಂದೆ ಆಸೀನರಾಗಿರ್ತಕ್ಕಂಥ ತಮಗೆ ಮತ್ತು ಎಲ್ಲ ಮಾಧ್ಯಮದ ಬಂಧುಗಳಿಗೆ ತಮ್ಮ ಸಹಕಾರ ಅಗತ್ಯ ಅಂತೇಳಿ ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕೆಲವು ಸಂದರ್ಭದಲ್ಲಿ ಬಸ್ಸಲ್ಲಿ ಮಕ್ಕಳು ಹತ್ತುವಂಥ ಸಂದರ್ಭದಲ್ಲಿ ಬಸ್ ನಿಲ್ಲಿಸೋದಿಲ್ಲ ಅಂತ ಕೆಲವು ಕಡೆ ದೂರುಗಳಿತ್ತು. ಆದರೆ ಹೆಣ್ಮಕ್ಳಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಬಸ್ ಸ್ಟಾಪ್ ಇರ್ತಕ್ಕಂತೆ ಕಡ್ಡಾಯವಾಗಿ ನಿಲ್ಲಿಸಬೇಕು. ಮತ್ತು ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಕೂಡ ತರಬೇಕು. ಹಿಂದೆ ನಾನು 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಒಂದು 4 ಕಾರ್ಪೊರೇಷನ್ಸ್ಗೆ 4 ವರ್ಷ 4 ತಿಂಗಳಲ್ಲಿ 203 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥ ಕೀರ್ತಿ ನಮ್ಮ ಸಂಸ್ಥೆಗೆ ಇದೆ. ಆಮೇಲೆ 5 ವರ್ಷ 8 ತಿಂಗಳಲ್ಲಿ ಪ್ರಶಸ್ತಿಗಳು ಬಂದಿದ್ದು ಕೇವಲ 50 ಅಷ್ಟೇ. ಆದರೆ ನಮ್ಮ ಅವಧಿಯಲ್ಲಿ 4 ವರ್ಷ 4 ತಿಂಗಳಲ್ಲಿ 203 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ನಮ್ಮ ರಾಜ್ಯದಲ್ಲೇ ಎಲ್ಲ ದೇಶದಲ್ಲೇ ಅತ್ಯಂತ ಹೆಮ್ಮೆಯ ಸಂಸ್ಥೆಗಳಲ್ಲಿ ನಮ್ಮದು ಕೂಡ, ನಮ್ಮ 4 ಕಾರ್ಪೊರೇಷನ್ಗಳು ಕೂಡ ರಾಷ್ಟ್ರದಲ್ಲೇ ಹೆಸರಾಗಿರ್ತಕ್ಕಂಥ ಸಂಸ್ಥೆಗಳು ಅಂತೇಳಿ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಸಂಸ್ಥೆಗಳಿಗೆ ನಷ್ಟ ಆಗಿದೆ. ಅದಕ್ಕೆ ಮುಂದಕ್ಕೂ ಕೂಡ ಮತ್ತು ನಮಗೆ ಇಲಾಖೆಗೆ ಈಗಾಗಲೇ ಕಾರ್ಪೊರೇಷನ್ ನಷ್ಟದಲ್ಲಿದೆ, ಹೇಗೆ ಬರೆಸ್ತೀರಾ ಅಂತ ಎಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರೆ. ನಮ್ಮ ಇಲಾಖೆಗೆ 1 ಪೈಸಾ ಕೂಡ ನಷ್ಟ ಆಗೋಲ್ಲ. ನಮ್ಮ ಪ್ರಯಾಣಿಕರು ಹೆಣ್ಮಕ್ಳು ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಎಷ್ಟು ದೂರ ಪ್ರಯಾಣ ಮಾಡ್ತಾರೆ, ಅದಕ್ಕೆಲ್ಲ ಲೆಕ್ಕ ಕೊಡ್ತೀವಿ. ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ನಮ್ಮ ಇಲಾಖೆಗೆ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಷ್ಟು ಹಣವನ್ನು ನಮ್ಮ ಇಲಾಖೆಗೆ ವಾಪಸ್ ಬರೋದ್ರಿಂದ ಸಾರಿಗೆ ಸಂಸ್ಥೆಗಳಿಗೆ ಯಾವುದೇ ನಷ್ಟ ಆಗೋದಿಲ್ಲ. ಮತ್ತು ನಮ್ಮ ಸರ್ಕಾರ ಈ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣ ಅಂತ. ಈ ನಮ್ಮ KSRTC ಬಸ್ಸಲ್ಲಿ ಓಡಾಡೋಂಥವ್ರು ಬಹುತೇಕ BPL ಕುಟುಂಬ ಅಥವಾ ವಿದ್ಯಾರ್ಥಿನಿಯರು, ಮಧ್ಯಮ ವರ್ಗದವರು ಎಲ್ಲರೂ ಓಡಾಡ್ಬೋದು, ಅದರಲ್ಲಿ ಓಡಾಡಬಾರ್ದು ಅಂತೇನೇ ಇಲ್ಲ. ಆದರೆ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಕ್ಕಂಥವ್ರು ಇವರು. ಈ ಒಂದು ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರದ ನಾಯಕರುಗಳಾದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ಇನ್ನಿತರ ಎಲ್ಲ ಮುಖಂಡಗಳ ಮಾರ್ಗದರ್ಶನದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದಂಥದನ್ನು ಮೊದಲ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಇವತ್ತು ತಂದಿದ್ದು ಭಾಳ ಸಂತೋಷ ಆಗಿದೆ ಅಂತೇಳಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೆಗೂ, ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಎಲ್ರಿಗೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ.